ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಮ್ಮನೇಲಿ ನಡೆದ ಸಂಕ್ರಾಂತಿ ಹಬ್ಬದ ಕಂಪ್ಲೀಟ್ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ನಾನು ಮುಂಜಾನೆ ಬೇಗ ಎದ್ದು ರಂಗೋಲಿನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಕಲರೆಲ್ಲ ಹಾಕಿದ್ದೀನಿ. ಹಾಗೆಯೇ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಬೇಕಲ್ವ, ಅದಕ್ಕೆ ಎಲ್ಲದನ್ನು ಹೊರಗಿಟ್ಕೊಂಡು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಕೊಂಡು ನಂತರ ದೇವ್ರ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ನೈವೇದ್ಯಕ್ಕಂತ ನಾನಿಲ್ಲಿ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಹಾಗೆ ಎಳ್ಳು ಬೆಲ್ಲ, ಅವರೆಕಾಳನ್ನ ಹಾಗೆ ಗೆಣಸನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು ಹಾಗೆ ದೇವ್ರನ್ನ ಅಲಂಕಾರವನ್ನು ಮಾಡಿ ದೇವ್ರ ಪೂಜೆಯನ್ನು ಮಾಡಿದ್ವಿ. ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬ ಆಯಿತು. ಅದೇ ಹಳ್ಳಿ ಕಡೆ ಆಗಿದ್ದರೆ 5ರಿಂದ 6 ದಿನಗಳ ಕಾಲ ಈ ಹಬ್ಬ ನಡೆಯುತ್ತೆ. ಬಟ್ ಸಿಟಿ ಕಡೆ ಎಲ್ಲ ಒಂದೇ ದಿನದಲ್ಲಿ ಹಬ್ಬವನ್ನು ಮುಗಿಸ್ಕೊಬಿಡ್ತೀವಿ. ಈ ಹಬ್ಬದ ವಿಶೇಷತೆಯೇ ಎಳ್ಳು ಬೆಲ್ಲವನ್ನು ಬೀರಿ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೋಬೇಕು ಅನ್ನೋದೇ ಈ ಹಬ್ಬದ ವಿಶೇಷತೆ ಆಗಿರುತ್ತೆ. ಸೊ 1-2 ಮನೆಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆಯೇ ನಾನು ಹಬ್ಬಕ್ಕೋಸ್ಕರನೇ ಅಂತ ಸಿಹಿ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ನ ರೆಡಿ ಮಾಡಿದ್ದೆ. ಇದರ ಕಂಪ್ಲೀಟ್ ವೀಡಿಯೋವನ್ನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೂ ಕೂಡ ಒಂಚೂರು ಸ್ಕಿಪ್ ಮಾಡ್ದಲೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ. 2 ರೆಸಿಪಿನೂ ನಾನು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕುಕ್ಕರ್ ಪ್ಯಾನನ್ನು ಇಟ್ಟು 1 ಕಪ್ಪಷ್ಟು ಹೆಸರುಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ತುಂಬ ಸೀಸ್ಕೋಬೇಕು ಅನ್ನೋದೇನಿಲ್ಲ. ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು, ಅಷ್ಟೇ ಮಾಡಿಕೊಂಡ್ರೆ ಸಾಕು. ಸೀದ್ಬಿಟ್ರೆ ಅದು ಹೆಸರುಬೇಳೆ ಅನ್ನ ಚೆನ್ನಾಗಾಗೋದಿಲ್ಲ. ಹೆಸರುಬೇಳೆ ಅನ್ನ ಅಂತಲೂ ಸಹ ಕರೀತಾರೆ, ಇಲ್ಲ ಅಂತಂದರೆ ಖಾರ ಪೊಂಗಲ್ ಅಂತಲೂ ಸಹ ಕರೀತಾರೆ. ಈ ರೀತಿ ನಾನು ಹೆಸರುಬೇಳೆನ ಹುರಿದು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದಕ್ಕೇ 1 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆಯನ್ನು ತೊಳೆದಿಟ್ಕೊಂಡಿರೋದಕ್ಕೆ 3 ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ನ ಹೊಡೆಸ್ಕೊತೀನಿ. ಹಾಗೆ 3 ವಿಷಲ್ ಹೊಡೆಸ್ಕೊಂಡಾದ್ಮೇಲೆ ಅದನ್ನು ಹಾಗೆ ಆರಕ್ಕೆ ಇಟ್ಕೊಂಡು ನಂತರ ಹೆಸರುಬೇಳೆಯನ್ನು ರೆಡಿಯಾಗಿರುತ್ತೆ, ಹೆಸರುಬೇಳೆ ಮತ್ತು ಅನ್ನನೂ ರೆಡಿಯಾಗಿರುತ್ತೆ. ಈ ಥರ ಸಪ್ರೇಟಾಗಿ ಅನ್ನ ಮತ್ತು ಹೆಸರುಬೇಳೆನ ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1-2 ಸ್ಪೂನ್ ತುಪ್ಪನ ಹಾಕ್ಕೊತೀನಿ. ಎಣ್ಣೆ ಮತ್ತು ತುಪ್ಪವನ್ನು ಕಾದ್ಮೇಲೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, ಹಾಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಕಪ್ಪಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ನಂತರ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊತೀನಿ. ಟೊಮೊಟೊವನ್ನು ಹಾಕೋಬೋದು, ಇಲ್ಲಾಂತಂದರೆ ಹಾಗೆ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಟೊಮೊಟೊವನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನೂ ಸಹ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದು ಸಾಫ್ಟ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಹಾಗೆ 1 ಇಂಚಷ್ಟು ಹಸಿ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಇದೇ ಚೆನ್ನಾಗಿ ಫ್ಲೇವರ್ ಕೊಡೋದು. ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಜಜ್ಜಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದೇ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಚೂರು ನೀರು ತಳ ಹಿಡಿಯುತ್ತೆ ಅಂತ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಂತರ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿಯನ್ನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮೆಣಸು ಕೂಡ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಇಲ್ಲೆಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಹೆಸರುಬೇಳೆ ಮತ್ತು ಅನ್ನನ ಬೇಯಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಫುಲ್ಲು ಒಗ್ಗರಣೆಗೆ ಹಾಕ್ಕೊಂಡು 1 ಕಪ್ಪಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊತೀನಿ ಇದೇ ಟೈಮಲ್ಲಿ. ಏನಕ್ಕೆ ಅಂತಂದರೆ ಹೆಸರುಬೇಳೆಗೆ ನೀವು ಎಷ್ಟು ನೀರು ಹಾಕಿದ್ರೂ ಅದು ಗಟ್ಟಿಯೇ ಆಗೋದು. ನಾನಿಲ್ಲಿ ಟೊಮೊಟೊ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲ ಅಂತಂದರೆ ಟೊಮೊಟೊವನ್ನು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲ ಅಂತೇಳಿದ್ರೆ ಟೊಮೊಟೊ ಹಾಕಿಲ್ಲ ಅಂತಂದರೆ ಫುಲ್ಲು ಯೆಲ್ಲೋ ಕಲರೇ ಬರುತ್ತೆ. ಸೊ ಟೊಮೊಟೊವನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಬೇಕು ಅಂತಂದರೆ ಟೊಮೊಟೊವನ್ನು ಹಾಕ್ಕೋಬೋದು. ಹೀಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟೇ ನೀರು ಹಾಕಿದ್ರೂ ಹೆಸರುಬೇಳೆ ಏನಾಗುತ್ತೆ ಅಂತಂದರೆ ಗಟ್ಟಿ ಆಗ್ತಾನೆ ಹೋಗುತ್ತೆ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು.
ಈ ರೀತಿಯಲ್ಲಿ ನಾವು ಹೆಸರುಬೇಳೆ ಅನ್ನನ ಮನೆಯಲ್ಲಿ ನಾವು ರೆಡಿ ಮಾಡ್ಕೋಬೋದು. ಇದು ಸಂಕ್ರಾಂತಿ ಹಬ್ಬದ ವಿಶೇಷತೆಯಲ್ಲಿ ಒಂದು ಹೆಸರುಬೇಳೆ ಅನ್ನ ಅಥವಾ ಪೊಂಗಲ್ ಅಂತ ಕರೀತಾರೆ. ಇದನ್ನು ಮೇಯ್ನಾಗಿ ನೈವೇದ್ಯಕ್ಕೆ ಅಂತಲೇ ರೆಡಿ ಮಾಡ್ತಾರೆ. ನಂತರ ಎಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಂತರ 1-2 ಸ್ಪೂನ್ ತುಪ್ಪನ ಹಾಕಿ ಹೆಸರುಬೇಳೆ ಅನ್ನನ ರೆಡಿ ಮಾಡ್ಕೊತೀನಿ. ಈ ರೀತಿಯಲ್ಲಿ ಹೆಸರುಬೇಳೆ ಅನ್ನ ದೇವರ ನೈವೇದ್ಯಕ್ಕೆ ರೆಡಿಯಾಗುತ್ತೆ. ನೋಡಿರಿ, ಇಲ್ಲಿ ನಾನು ಎಷ್ಟು ನೀರು ಹಾಕಿದ್ರೂ ಅದೇನಾಗುತ್ತೆ ಅಂತಂದರೆ ತಿಕ್ಕ ಆಗ್ತಾನೇ ಹೋಗುತ್ತೆ. ಹೆಸರುಬೇಳೆ ಅನ್ನನೇ ಹಾಗೆ ಆಗೋದು. ನಾವು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅಂತಂದರೆ ಆಫ್ ಮಾಡಿದ್ರೂ ಅದು ಹಾಗೆ ಗಟ್ಟಿ ಆಗೋಗುತ್ತೆ. ತೆಳ್ಳಗೆ ಬೇಕಾದರೆ ತೆಳ್ಳಗಾದರೂ ಮಾಡಿಕೊಡ್ರಿ, ಇಲ್ಲ ಗಟ್ಟಿಗೆ ಬೇಕು ಅಂತಂದರೆ ಗಟ್ಟಿಗಾದರೂ ಮಾಡ್ಕೋಬೋದು. ಇದನ್ನು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು ಅಂತಲೂ ಸಹ ಕರೀತಾರೆ. ಏನಕ್ಕೆ ಅಂತಂದರೆ ಈ ಹಬ್ಬದ ವಿಶೇಷತೆಯಲ್ಲಿ ಖಾರ ಪೊಂಗಲ್ಲು ಅಥವಾ ಪೊಂಗಲ್ ಅಂತಲೇ ಇದಕ್ಕೆ ಹೆಸರುವಾಸಿ ಆಗಿರೋದ್ರಿಂದ ದೇವಸ್ಥಾನಗಳಲ್ಲೆಲ್ಲ ಮೇಯ್ನಾಗಿ ಇದನ್ನೇ ಪ್ರಸಾದವಾಗಿ ನೈವೇದ್ಯವನ್ನು ಮಾಡ್ತಾರೆ. ಹಾಗೆಯೇ ಈ ಹಬ್ಬದಲ್ಲೂ ಸಹ ಮೇಯ್ನಾಗಿ ಈ ಖಾರ ಪೊಂಗಲ್ಲೇ ರೆಡಿ ಮಾಡೋದು. ಈ ರೀತಿಯಲ್ಲಿ ಖಾರ ಪೊಂಗಲ್ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಸಿಹಿ ಪೊಂಗಲ್ನ ಮಾಡ್ಕೊಳ್ಳೋಕ್ಕೆ ಅಥವಾ ಬೆಲ್ಲದ ಅನ್ನವನ್ನು ಮಾಡ್ಕೊಳ್ಳೋದಕ್ಕೆ 1 ಲೋಟದಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆ 1-2 ಲೋಟದಷ್ಟು ನೀರನ್ನು ಹಾಕ್ಕೊಂಡು 1-2 ವಿಷಲ್ ಅಥವಾ 3 ವಿಷಲ್ ಹೊಡೆಸ್ಕೊತೀನಿ. ಈ ರೀತಿ ಮೊದಲಿಗೆ ಅನ್ನವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆ ಅನ್ನ ರೆಡಿ ಆಗೋ ಟೈಮಲ್ಲೇ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊತೀನಿ. ಇಲ್ಲಿ ಗಟ್ಟಿ ಪಾಕ ಅಥವಾ ಎಳೆ ಪಾಕ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಷ್ಟೇ. ಅದನ್ನು ಹಾಕಿ ಚೆನ್ನಾಗಿ ಶೋಧಿಸ್ಕೋಬೇಕಲ್ವ, ಸೊ ಅದಕ್ಕೋಸ್ಕರನೇ ಬೆಲ್ಲವನ್ನು ಸಪ್ರೇಟಾಗಿ ಇಟ್ಟು ಕರಗಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಬೆಲ್ಲದಲ್ಲಿರುವಂತಹ ಕಸನೆಲ್ಲ ನಾವು ಶೋಧಿಸ್ಕೋಬೋದು. ಈ ಸಂಕ್ರಾಂತಿ ಹಬ್ಬದ ವಿಶೇಷಗಳಲ್ಲಿ ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ ಜೊತೆಗೆ ನಾವಿಲ್ಲಿ ಗೆಣಸನ್ನು ಹಾಗೆ ಅವರೆಕಾಳನ್ನು ಹಾಗೆ ಕಡಲೆ ಬೀಜವನ್ನು ಸಹ ಬೇಯಿಸಿ ಇಡ್ತಾರೆ. ಏನಕ್ಕೆ ಅಂತಂದರೆ ಈ ಸೀಸನಲ್ಲಿ ಬೆಳೆಯುವಂಥ ಬೆಳೆಗಳದಾಗಿರುತ್ತೆ. ಸೊ ಈ ಸೀಸನಲ್ಲಿ ಯಾವ ಬೆಳೆಗಳನ್ನು ಬೆಳೆದಿರ್ತಾರೆ ಅವರು ಈ ಟೈಮಲ್ಲಿ ರೈತರು ಸುಗ್ಗಿ ಹಬ್ಬ ಅಂತಲೇ ಇದನ್ನು ಕರೀತಾರೆ. ಹಳ್ಳಿ ಕಡೆ ಆದರೆ ಈ ಹಬ್ಬವನ್ನು 4-5 ದಿನ ಮಾಡ್ತಾರೆ. ಎತ್ತನ್ನು ಕಿಚಾಯಿಸೋದಾಗಿರ್ಬೋದು, ಹಾಗೆ ಬೆಳೆಗಳ ಧಾನ್ಯವನ್ನು ಒಂದು ಕಡೆ ಕೂಡಿಟ್ಟು ರಾಶಿ ಪೂಜೆಯನ್ನು ಮಾಡೋದಾಗಿರ್ಬೋದು. ಈ ರೀತಿ ದಿನಕ್ಕೊಂದೊಂದು ರೀತಿ ಹಬ್ಬವನ್ನು ಮಾಡ್ತಾರೆ. ಬಟ್ ಇಲ್ಲಿ ಸಿಟಿ ಕಡೆ ಎಲ್ಲ ಈ ರೀತಿ ಸಿಹಿ ಪೊಂಗಲು ಖಾರ ಪೊಂಗಲ್ನ ಮಾಡಿಕೊಂಡು ಒಂದಿನದಲ್ಲೇ ಎಳ್ಳನ್ನು ಬೀರಿ ಹಬ್ಬವನ್ನು ಮುಗಿಸ್ಕೊಬಿಡ್ತೀವಿ. ಹೀಗೆ ಹಳ್ಳಿ ಕಡೆ ಹಬ್ಬ ನಡೆದ್ರೆ ಈ ರೀತಿ ಸಿಟಿ ಕಡೆ ಹಬ್ಬ ನಡೆಯುತ್ತೆ. ಇಲ್ಲಿ ನಾನು ಅನ್ನ ರೆಡಿ ಆಯಿತು. ಅನ್ನ ರೆಡಿ ಆದಮೇಲೆ ಪಾಕನೂ ರೆಡಿ ಆಗಿತ್ತು. ಪಾಕವನ್ನು ಅನ್ನದೊಳಗೆ ಹಾಕ್ಕೊಂಡು ಶೋಧಿಸ್ಕೊಂಡು ನಂತರ ಒಂದು ಬಾಳೆಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿಯನ್ನು ಬಿಡಿಸಿಟ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂದು ಇಲ್ಲಿ ಪಾಕ ಸ್ವಲ್ಪ ನೀರಾಗಿರೋದ್ರಿಂದ ಜಾಸ್ತಿ ಗಟ್ಟಿಯಾಗಿ ಆಗಿರಲಿಲ್ಲ, ಸ್ವಲ್ಪ ನೀರಾಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ನೀರಾದಂಗೆ ಕಾಣಿಸ್ತಾ ಇದೆ. ಅದನ್ನು ಹಾಗೆ ಒಂದು 5 ನಿಮಿಷ ಬಿಟ್ಟರೆ ಅದು ಹಾಗೆ ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು, ಪಾಕವನ್ನು ಗಟ್ಟಿಯಾಗಿ ಮಾಡ್ಕೋಬೇಕು. ಪಾಕ ಫುಲ್ ಗಟ್ಟಿ ಪಾಕನೂ ಮಾಡ್ಕೋಬಾರ್ದು, ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಹಾಗೆ ಆರೋಕ್ಕೆ ಬಿಡ್ತೀನಿ. ಆರೋಕ್ಕೆ ಬಿಟ್ಟಾಗ ಅದು ಹಾಗೆ ಬೆಲ್ಲದನ್ನ ಗಟ್ಟಿ ಆಗುತ್ತೆ. ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದೇನಾಗಿದೆ ಅಂತಂದರೆ ತೆಳುವಾಗಿ ಆಗಿರೋ ಥರ ನಿಮಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಅದು ಹಾಗೆ ತಿಕ್ಕಾಗಿ ಆಗುತ್ತೆ. ಇದೇನು ಪ್ರಾಬ್ಲಮ್ ಇರೋದಿಲ್ಲ. ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಅದು ಪುನಃ ಗಟ್ಟಿಯಾಗಿ ಆಗುತ್ತೆ. ನಂತರ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆಯನ್ನು ಕೊಟ್ಕೊಳ್ಳೋದಕ್ಕೆ ಅಂತಲೇ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 1-2-3 ಸ್ಪೂನ್ ತುಪ್ಪನ ಹಾಕ್ಕೊಂಡು ತುಪ್ಪವನ್ನು ಕಾದ್ಮೇಲೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 10-15 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು, ಗಂಧು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಈಗಲೇ ದ್ರಾಕ್ಷಿ ಹಾಕ್ಬಿಟ್ರೆ ಗೋಡಂಬಿ ರೋಸ್ಟ್ ಆಗೋ ಅಷ್ಟೊತ್ತಿಗೆ ದ್ರಾಕ್ಷಿ ಕರಿಗಾಗ್ಬಿಡತ್ತೆ, ಕಪ್ಪಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ನಾನು ದ್ರಾಕ್ಷಿಯನ್ನು ಲಾಸ್ಟಿಗೆ ಹಾಕ್ಕೊತೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದು ಹಾಕಿದರೆ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಗೋಡಂಬಿ ಫುಲ್ಲು ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಹಾಕೋಬೇಕು. ಹೀಗೆ ಹಾಕಿದ್ರೆ ಹಸಿ ಹಾಗಾಗಿ ಇದ್ದಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ರೋಸ್ಟ್ ಆಗೋವರೆಗೂ ಹಾಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ಈ ಹಬ್ಬದಲ್ಲಿ ಸಿಹಿ ಪೊಂಗಲು ಹಾಗೆ ಖಾರ ಪೊಂಗಲ್ನ ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ನಮ್ಮನೆ ಕಡೆ ಎಲ್ಲ ಇದೇ ರೀತಿ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಅದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಹಬ್ಬವನ್ನು ಮಾಡಿದ್ದೆ ಈ ಸಲ. ಲಾಸ್ಟಿಗೆ ದ್ರಾಕ್ಷಿಯನ್ನು ಆ್ಯಡ್ ಮಾಡಿದ್ದೀನಿ ನೋಡಿರಿ ಇಲ್ಲಿ. ಈ ರೀತಿ ಲಾಸ್ಟಿಗೆ ದ್ರಾಕ್ಷಿ ಹಾಕ್ಕೊಂಡ್ರೆ ಅದು ಕಪ್ಪಾಗೋದಿಲ್ಲ, ಸಿಯೋದಿಲ್ಲ ಬೇಗ. ಸೊ ಅದಕ್ಕೋಸ್ಕರನೇ ದ್ರಾಕ್ಷಿಯನ್ನು ಯಾವಾಗಲೂ ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ರೋಸ್ಟ್ ಮಾಡ್ಕೊಂಡು ಆದಮೇಲೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಬೆಲ್ಲದನ್ನು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಎಲ್ಲದೂ ಕಂಪ್ಲೀಟಾಗಿ ಆಗಿದೆ. ಅದನ್ನು ನಾನು ಬೆಲ್ಲದನ್ನ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಬಾಳೆಹಣ್ಣು ಸಹ ಕೂಡ ನೀವು ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಕೊಬ್ಬರಿಯನ್ನು ಸಹ ಅಷ್ಟೇ, ಅವನ್ನೂ ಸಹ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ರೀತಿಯಲ್ಲಿ ನಾನು ಬೆಲ್ಲದನ್ನವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ದೇವರಿಗೆ ನೈವೇದ್ಯಕ್ಕಂತ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ಲು ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಮಾಡ್ಕೋಬೋದು. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಕಡಿಮೆ ಬೇಕು ಅಂತಂದರೆ ಕಡಿಮೆನೂ ಮಾಡ್ಕೋಬೋದು. ಈ ರೀತಿಯಲ್ಲಿ ಈ ಹಬ್ಬದಲ್ಲಿ ಸಿಹಿ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ನ ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ. ಹಾಗೆಯೇ ಕೆಲವು ಕಡೆ ಖಾರ ಪೊಂಗಲ್ ಅಂತ ಕರೀತಾರೆ, ಇಲ್ಲ ಅಂತಂದರೆ ಹೆಸರುಬೇಳೆ ಅನ್ನ ಅಂತ ಕರೀತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಹೆಸರಿನಲ್ಲಿ ಇದನ್ನು ಕರೆದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಈ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬವನ್ನು ಮಾಡ್ಕೊಂಡ್ವಿ. ಸಿಹಿ ಪೊಂಗಲು ಖಾರ ಪೊಂಗಲ್ನ ಮಾಡಿಕೊಂಡು ಹಾಗೆ ನಮಗೆ ಎಳ್ಳು ಬೆಲ್ಲವನ್ನು ಮನೆಯಲ್ಲೇ ರೆಡಿಯನ್ನು ಮಾಡಿಕೊಂಡು ಹಾಗೆ ಎಳ್ಳು ಬೆಲ್ಲವನ್ನು ಒಂದಿಬ್ಬರು ಮನೆಗೆ ಕೊಟ್ಟು ನಾನು ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬವನ್ನು ಆಚರಿಸ್ಕೊಂಡ್ವಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್